ಗೂಡು ಸಿಕ್ಕದಲ್ಲ. ಜಾಹ್ನವಿ, ನಿನ್ಗೆ ಇವತ್ತು ಫಸ್ಟ್ ಶಿಫ್ಟ್ ಅಲ್ವಾ ಇದ್ದಿದ್ದು? ಅದೇನೋ ಇಷ್ಟು ಲೇಟಾಗಿ ಬಂದೆ ನರ್ಸಿಂಗ್ ಹೋಮಿಂದ? ಇವತ್ತು ಸೆಕೆಂಡ್ ಶಿಫ್ಟ್ ಮಾಡೋ ನರ್ಸ್ ಕುಮ್ದಾ ಅವ್ರ ಮನೇಲಿ ಏನೋ ಪೂಜೆ ಇಟ್ಕೊಂಡಿದ್ರಂತೆ. 2 ಗಂಟೆ ಲೇಟಾಗಿ ಬರ್ತೀನಿ, ನನ್ನ ಬದಲು ನೀನಿರು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಅವ್ರು ಬರೋ ತನಕ ಇದ್ದೆ, ಅದಕ್ಕೆ ಲೇಟ್ ಆಯಿತು. ಅತ್ತೆ, ಕಾಫಿ ತಲ್ಲ ಮಾಡಿದರೆ ಸ್ವಲ್ಪ ಕೊಡಿ ಜಮನ. ತಲೆನೋವು ಅಂತ ಹೇಳಿದ್ರಲ್ಲ, ಆವಾಗಲೇ ಕಾಫಿ ಮಾಡಿದೆ. ನೀವು ಮಲಗಿದ್ರಿ, ಎಪ್ಸೋದು ಯಾಕೆ ಅಂತ ಸುಮ್ಮನೆ ಆಗಿದ್ದೆ. ಹೋಗಿ ತಂದ್ಬಿಡ್ತೀನಿ. ಅಮ್ಮ, ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಸಾಯಂಕಾಲನೇ ಹೇಳಿ ಹೋಗಿದ್ದಾರೆ. ಇಂಥವ್ರಿಗೆ ಯಾಕೆ ದೇವಸ್ಥಾನ? ಯಾಕೆ ಗುರು ಹಾಗಂತ್ಯ? ಹಾಗೆಲ್ಲ ಮಾತಾಡಬಾರ್ದು. ಅವ್ರು ಯಾವಾಗಲೂ ಇಲ್ಲೇ ಇದ್ದರೆ ನೀನು ಕೋಪ ಮಾಡ್ಕೋತೀಯ. ತನ್ನ ಮೇಲಿನ ಕೋಪಕ್ಕೆ ಎಲ್ಲರನ್ನೂ ಬೈತಾನೆ ಅಂತ ಹೇಳಿ ಅವ್ರು ದೇವಸ್ಥಾನಕ್ಕೆ ಹೋದರು. ಎಷ್ಟೇ ಆದರೂ ಅವ್ರು ನೀನಪ್ಪ ಗುರು. ಮನೆಗೆ ಬಂದವ್ರ ಮೇಲೆ ಹೀಗೆ ಸಿಡಿಸಿಡ ಅಂತಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ನೀನು ಮೇಷ್ಟ್ರು. ಇಲ್ಲಿ ಎಲ್ಲರಿಗಿಂತ ತಿಳುವಳಿಕೆ ಜಾಸ್ತಿ ಇರೋದು ನಿನಗೆ. ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ಕಣ. ಆಯಿತು, ನಾನು ಅವ್ರ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳಲ್ಲ ಅಮ್ಮ. ಅವ್ರನ್ನ ನೋಡಿದ್ರೇ ಕೋಪ ಬರುತ್ತೆ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ನೆನಪಿಗೆ ಬರುತ್ತೆ. ನಾವಿನ್ನು ಚಿಕ್ಕವರಾಗ ನೀನು ಸ್ಕೂಲಲ್ಲಿ ಜವಾನಿ. ಅವಳು ಮಾತು ಕಟ್ಕೊಟ್ಟು ಜನರು ದುಡ್ಡು ಮುಳುಗಿಸಿದ್ದು ಅಪ್ಪ. ಅವಮಾನ ಆಗಿದ್ದು ನಮಗೆ. ಹಿಂದೆ ನಡೆದಿದ್ದೆಲ್ಲ ನೆನಪಿಗೆ ಬರುತ್ತೆ. ಆಗನ್ಸುತ್ತೆ ಅವರ ಅಪ್ಪ ಅಲ್ಲ, ಕೇವಲ ಮನುಷ್ಯ ಅಂತ. ಸಾರಿ ಅಮ್ಮ, ನನ್ನ ಕೋಪದಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ. ಆ ಥರ ದ್ರೋಹ ಮಾಡಿದ್ದಕ್ಕೆ ಕೋಪ ಬರೋದು ಸಹಜ ಅಲ್ವಮ್ಮ? ಈಗ 2-3 ದಿನ ಇದ್ದು ಹೋಗ್ತೀನಿ ಅಂತ ಅವ್ರು ಬಂದಿದ್ದಾರೆ. ನಮಗೆಷ್ಟೇ ಸಂಕಟ ಇದ್ದರೂ, ಎಷ್ಟೇ ನೋವಿದ್ರೂ ಅದನ್ನೆಲ್ಲ ನುಂಗ್ಕೊಂಡು ನಮ್ಮ ಪಾಡಿಗೆ ನಾವಿರೋದು ಒಳ್ಳೆಯದು. ಅದು ನಮ್ಮ ವ್ಯಕ್ತಿತ್ವಕ್ಕೆ ನಾವು ಕೊಟ್ಕೊಳ್ಳೋ ಗೌರವ ಆಗುತ್ತೆ. ನಾವು ಯಾವಾಗಲೂ ಒಬ್ಬರ ಮೇಲೆ ಒಂದೇ ಅಭಿಪ್ರಾಯ ಇಟ್ಕೊಂಡು ಅವರನ್ನು ನೋಡಬಾರ್ದು. ಯಾಕಂದರೆ ಪರಿಸ್ಥಿತಿ ಎಲ್ಲರನ್ನೂ ಬದಲಾಯಿಸ್ತಾ ಹೋಗುತ್ತೆ. ಇವರನ್ನು ನೋಡಿದರೆ ಬದಲಾಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾರೆ. ಎಲ್ಲರೂ ಹಾಗೆ ತಪ್ಪು ಮಾಡಿದ ಮೇಲೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೆ ಕೆಲವರು ವರ್ತನೆ ಬದಲಾಗುತ್ತೆ. ಏನು ಬದಲಾಗಿದ್ದಾರೋ? ಅವ್ರು ಬದಲಾಗಿರೋ ಯಾವ ಸೂಚನೆಯೂ ಕಾಣ್ತಾ ಇಲ್ಲ. ಈಗೇನಂತ ಬಂದಿರೋದು? ಗುರು, ನೀನು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಬಂದು ಹೇಳ್ತೀನಿ. ಆ ಬಿಡುಗಡೆ ಲಿಸ್ಟ್ಗೆ ಇವ್ರ ಹೆಸರು ಸೇರಿಸ್ಬೇಕಂತೆ. ಆ ಲಿಸ್ಟಿಗೆ ಇವ್ರ ಹೆಸರು ಸೇರ್ಸೋಕ್ಕೆ ಅಲ್ಲಿರೋ ಕ್ಲರ್ಕ್ಗೆ 60,000 ರೂಪಾಯಿ ಕೊಡಬೇಕಂತೆ. ಅದಕ್ಕೆ ಕೊಡೋಕ್ಕಾಗುತ್ತಾ ಅಂತ ಕೇಳಿದರು. ಆ
ಅಪ್ಪ ಬಂದಾಗ ನಿನಗೆ 3,000 ರೂಪಾಯಿ ಕೊಟ್ಟರು ಅಂದ್ಯಲ್ಲ, ಆಗಲೇ ಅಂದ್ಕೊಂಡೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ. ಈಗ ಗೊತ್ತಾಯ್ತು ಆ ಪ್ಲ್ಯಾನ್ ಏನು ಅಂತ. ನಿಮ್ಮಪ್ಪ ಮುಂಚಿನ ಥರ ಇಲ್ಲ. ಅವರು 3,000 ಕೊಟ್ಟಾಗ ಅವ್ರ ಕಣ್ಗಳಲ್ಲಿ ಯಾವ ಮೋಸಗಳು ಕಾಣಿಸ್ಲಿಲ್ಲ, ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು. ಒಳಗೊಳಗೆ ಸಂಕಟ ಅನುಭವಿಸ್ತಿದ್ದಾರೆ ಅಂತ ಅವ್ರ ಮಾತುಗಳು ತೋರಿಸ್ತಾ ಇತ್ತು. ಅಪ್ಪ ಒಬ್ಬ ಫ್ರಾಡ್. ಅವಳ ಜೊತೆ ಸೇರಿಕೊಂಡು ಜನರು ದುಡ್ಡು ಬುಳುಕಿಸಿ ಫ್ರಾಡ್ ಕೇಸ್ನಲ್ಲಿ ಜೈಲು ಸೇರಿಕೊಂಡ್ರು. ಈಗ ಜೈಲು ಸೇರಿದ ಮೇಲೂ ಮತ್ತೆ ಫ್ರಾಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಪ್ಪನ ಮತ್ತೆ ನಂಬ್ತೀಯಲ್ಲಮ್ಮ. ನೀನು ಹೀಗೆ ಎಲ್ಲರೂ ಎಲ್ಲದನ್ನು ನಂಬೋದ್ರಿಂದನೇ ಮೋಸ ಆಗೋದು. ಮತ್ತೆ ಮೋಸ ಹೋಗ್ಬೇಡ ಗುರು. ನಿಮ್ಮಪ್ಪಗೆ 60 ವರ್ಷಕ್ಕೆ 1 ವರ್ಷ ಕಡಿಮೆ. ಶುಗರ್ ಅಂಟ್ಕೊಂಡಿದೆ. ಮಾಡಿದ ತಪ್ಪಿಗೆ ಶಿಕ್ಷೆನೂ ಅನುಭವಿಸ್ತಾ ಇದ್ದಾರೆ. ಇಂಥ ವಯಸ್ಸಲ್ಲಿ ಶಿಕ್ಷೆ ಅನುಭವಿಸ್ಕೊಂಡು ಇರೋಕ್ಕಾಗ್ತಿಲ್ಲ ಅವ್ರ ಕೈಲಿ. ವಯಸ್ಸಿಗಾದ್ರೂ ಗೌರವ ಕೊಡ್ಬೇಕಲ್ವ? ಹಾಗಂತ ಅವ್ರು ಕೇಳೋ 60,000 ಎಲ್ಲಿದೆ ಇಲ್ಲಿ? ನಮ್ಮ ಹತ್ರ ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು? ಅಪ್ಪ ಏನು ಹಿಂದೆ ಡಿಪಾಸಿಟ್ ಇಟ್ಟಿದ್ದಾರ? ಅದು ಅಜಯ್ ಅಡ್ಮಿಷನ್ಗೆ 60,000 ನೀವು ಹೊಂದ್ಸ್ಕೊಂಡಿರೋ ವಿಚಾರ ಅವ್ರಿಗೆ ಗೊತ್ತಾಗಿದೆ. ಅದನ್ನು ಕೇಳ್ತಿದ್ದಾರೆ. ಅದನ್ನು ಕೊಡೋಕ್ಕಾಗೋಲ್ಲ. ಯಾಕೆ ಕೊಡಬೇಕು ಅವ್ರಿಗೆ ಆ ದುಡ್ಡು? ನನ್ನ ಮಗನ ಭವಿಷ್ಯ ಹಾಳು ಮಾಡಿ ಕಳ್ಳನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಅನಾಚಾರ ಮಾಡಿಬಿಟ್ಟು ಜೈಲು ಸೇರಿದವರು ಅವರು. ಅವ್ರನ್ನ ಬಿಡಿಸೋದಕ್ಕೆ ನನ್ನ ಮಗನ ಸ್ಕೂಲಿಗೆ ಸೇರಿಸದೇ ಇರಲ್ಲ. ಆಗಲ್ಲ ಅಂತ ಹೇಳಮ್ಮ. ಎದ್ದು ಹೊರಡ್ತಾ ಇರೋದಕ್ಕೆ ಹೇಳು. ಎಕ್ಸ್ಕ್ಯೂಸ್ ಮೀ, ನಾನು ವೈಜಯಂತಿ ಅವ್ರನ್ನ ಮೀಟ್ ಮಾಡಬೇಕಿತ್ತು. ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್. ಒಂದು ನಿಮಿಷ ಇರಿ. ಹಲೋ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಬಂದಿದ್ದಾರೆ ನಿಮ್ಮನ್ನು ನೋಡೋಕೆ ಮೇಡಮ್. ಅವ್ರ ಹೆಸರು? ನಿಮ್ಮ ಹೆಸರೇನು ಮೇಡಮ್? ಸಂಗೀತಾ ದೇಶ್ಮುಖ್. ಸಂಗೀತಾ ದೇಶ್ಮುಖ್ ಅಂತ. ಸಂಗೀತಾ ದೇಶ್ಮುಖ? ಸರಿ, ವೆಯ್ಟ್ ಮಾಡಕ್ಕೆ ಹೇಳಿ, ಬರ್ತೀನಿ. ಬರ್ತಾರೆ. ನೋಡಿ, ಅವರೇ ಬರ್ತಾ ಇದ್ದಾರೆ. ಹಾಯ್ ವೈಜಯಂತಿ. ಹಾಯ್, ತಾವು? ಸಂಯುಕ್ತ, ಶ್ರೀಕಾಂತನ್ ಮಿಸಸ್. ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ. ಶಲ್ವಿ? ಸಾರಿ, ನನಗಿಷ್ಟ ಇಲ್ಲ. ದಟ್ ಡಸಂಟ್ ಬಾದರ್ ಮೀ. ಹೇಳಬೇಕಾಗಿರೋದನ್ನು ಹೇಳೇ ಹೋಗ್ತೀನಿ. ಶ್ರೀಕಾಂತ್ ಬಂದಿಲ್ವಾ? ಇಲ್ಲ, ಆಫೀಸಿಗೆ ಬಂದಿಲ್ಲ ಇವತ್ತು. ಪೋರ್ ಗೈ, 50 ಲಕ್ಷ ಹೊಂದೋದ್ರಲ್ಲಿ ಬ್ಯುಸಿ ಆಗಿರಬೇಕು. ಇಲ್ಲಿ ಇದೆಲ್ಲ ಮಾತಾಡೋದು ನಿಮಗೆ ಮುಜುಗರ ಅನಿಸ್ಬೋದು. ಹೊರಗೆ ಹೋಗಿ ಮಾತಾಡೋಣವಾ? ಸರಿ,
ಬನ್ನಿ. ಚೆನ್ನಾಗಿದೆ ನಿಮ್ಮ ಆಫೀಸು. ಇಲ್ಲೇ ಅಲ್ವಾ ನಿಮ್ಮ ಶ್ರೀಕಾಂತ್ ಭೇಟಿಯಾಗಿದ್ದು? ನಾನು ನಿನ್ನ ಅಂತ ಕರಿಬೋದಾ? ಈ ನೀವು ತಾವು ಅನ್ನೋದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ಮನ್ಸು ಬಿಚ್ಚಿ ಮಾತಾಡೋಕ್ಕಾಗಲ್ಲ. ನಮ್ಮಿಬ್ಬರ ನಡುವೆ ಕಾಮನ್ ಫ್ಯಾಕ್ಟರ್ ಶ್ರೀಕಾಂತ್. ಬೇಕೋ ಬೇಡವೋ ನಾವಿವತ್ತು ಇಲ್ಲಿ ನಿಂತಿದ್ದೀವಿ. ನಿನಗೇನು ಅನ್ನಿಸ್ತಿದೆ? ಸಂತೋಷ ಅಂತೂ ಆಗ್ತಿಲ್ಲ. ಅರೆ, ನಮ್ಮಿಬ್ರು ಥಿಂಕಿಂಗ್ ಒಂದೇ ಥರ ಇದೆ, ಲೈಕ್ ಮೈಂಡೆಡ್. ಅದಕ್ಕೆ ಅನಿಸುತ್ತೆ ಶ್ರೀಕಾಂತ್ಗೆ ನಿನ್ನ ಕಂಡ್ರೆ ಇಷ್ಟ ಆಗಿದ್ದು. ನನ್ನ ಹಾಗೆ ಯೋಚನೆ ಮಾಡೋ ಅಂಥವಳು. ನಿನ್ನ ಮನಸ್ಸು ಹುಚ್ಚು ಹೊಳೆ ಥರ ನಿಯಂತ್ರಣಕ್ಕೆ ಸಿಗದೆ ಓಡ್ತಿರ್ಬೇಕಲ್ಲ, ನಾನು ಯಾಕೆ ಬಂದಿದ್ದೀನಿ ಏನು ಅಂತ. ನೀನು ಯಾರು, ಹೇಗಿದೆಯಾ, ನನಗಿಂತ ಹೇಗೆ ಬೆಟರು ನನಗೆ ತಿಳಿಯೋದಾದರೂ ಹೇಗೆ? ಅದಕ್ಕೆ ಬಂದೆ. ನನ್ನ ಬಗ್ಗೆ ಶ್ರೀಕಾಂತ್ ನಿನ್ನ ಹತ್ರ ಏನು ಹೇಳಿದಾನೋ ಅದು ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಮೂಡಿರೋ ಅಭಿಪ್ರಾಯನ ಬದಲಾಯಿಸೋ ವ್ಯರ್ಥ ಪ್ರಯತ್ನನೂ ನಾನು ಮಾಡಲ್ಲ. ಟೈಮ್ ವೇಸ್ಟ್. ಕೆಲವರು ತಾವು ಶ್ರೇಷ್ಠರು ಅಂತ ತೋರಿಸ್ಕೊಳ್ಳೋದಕ್ಕೆ ಬೇರೆಯವ್ರನ್ನ ನಿಂದಿಸ್ತಾರೆ. ಅನುಕಂಪ ಸಿಗಲಿ ಅಂತ ತಮ್ಮನ್ನು ತಾವು ಬಲಿಪಶು ಅನ್ನೋ ಹಾಗೆ ಪ್ರೊಜೆಕ್ಟ್ ಮಾಡ್ಕೋತಾರೆ. ಏನು ಸುಖ ಸಿಗುತ್ತೋ ಅದರಲ್ಲಿ. ಯಾಕೆ ಹಾಗೆ ನೋಡ್ತಿದ್ಯಾ? ಅಫ್ಕೋರ್ಸ್ ನಾನು ಶ್ರೀಕಾಂತ್ ಬಗ್ಗೆನೇ ಮಾತಾಡ್ತಿರೋದು. ಎನಫ್. ನೀವು ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ಗೊತ್ತಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತಲೂ ಗೊತ್ತಿಲ್ಲ. ಆದರೆ ಒಂದು ಕ್ಲಿಯರ್ ಮಾಡ್ತೀನಿ, ನಾನು ನಿಮ್ಮಿಬ್ರು ಮಧ್ಯೆ ಬಂದಿಲ್ಲ. ನಾನು ಶ್ರೀಕಾಂತನ ಜೀವನದಲ್ಲಿ ಬರೋದಕ್ಕೆ ಮುಂಚೆನೇ ನಿಮ್ಮಿಬ್ರು ಸಂಬಂಧವಾಗಿ ಉಳಿದಿರಲಿಲ್ಲ. ಇವತ್ತಿನ ನಿಮ್ಮ ಸಮಸ್ಯೆಗಳ ನಡುವೆ ನನ್ನನ್ನು ಅನ್ನೆಸೆಸರಿಯಾಗಿ ಎಳಿಬೇಡಿ. ನನಗಿದ್ಯಾವುದು ಬೇಡ. ಐ ಲೈಕ್ ಇಟ್. ನನ್ನಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ನೀನು. ನಿನ್ನಷ್ಟೇ ನೇರವಾಗಿ ನಾನು ಹೇಳ್ತೀನಿ. ನಂದು ಶ್ರೀಕಾಂತು ಡಿವೋರ್ಸ್ ಆಗ್ಬೋದು ಅಂತ ಶ್ರೀಕಾಂತ್ ನಿನಗೆ ಹೇಳಿರ್ಬೋದು. ಆದರೆ ಅಷ್ಟು ಸುಲಭವಾಗಿ ನಾನು ಅವನಿಗೆ ಬಿಡುಗಡೆ ಕೊಡಲ್ಲ. ಐ ವೋಂಟ್ ಡಿವೋರ್ಸ್ ಹಿಮ್. ಬೇಜಾರಾಗ್ತಿದ್ಯಾ? ಐ ಕಾಂಟ್ ಹೆಲ್ಪ್ ಇಟ್. ನಿನ್ನ ಬಗ್ಗೆ ಕೋಪ ಆಗಲಿ ದ್ವೇಷ ಆಗಲಿ ನನಗೇನೂ ಇಲ್ಲ. ಅದನ್ನು ನಾನು ಅವನಿಗೆ ಮೀಸಲಿಟ್ಟಿದ್ದೀನಿ. ನಿನ್ನ ಮದುವೆ ಆಗಿ ಅವನು ಸಂತೋಷವಾಗಿರ್ತಾನೆ. ಅವನು ಯಾಕೆ ಸಂತೋಷವಾಗಿರಬೇಕು? ನನ್ನ ಲೈಫು ಕೆರಿಯರು ಎಲ್ಲ ಅವನಿಂದ ಹಾಳಾಯಿತು. ನನ್ನ ಜೀವನ ಹಾಳು ಮಾಡ್ದವನು ಎಲ್ಲೇ ಇರಲಿ ಹೇಗೆ ಇರಲಿ ಸಂತೋಷವಾಗಿರಲಿ ಅಂತ ಬಯಸೋ ಉದಾತ್ತ ಗುಣ ನನಗಿಲ್ಲ. ತ್ಯಾಗ ಮಾಡಿದ್ರೂ ಆತ್ಮತೃಪ್ತಿ ಸಿಗಬೇಕು. ನನಗೆ ಆತ್ಮತೃಪ್ತಿ ಸಿಗೋದು ಶ್ರೀಕಾಂತ್ ಕಷ್ಟ ಅನುಭವಿಸೋದ್ರಲ್ಲಿ. ನಿನಗೆ ನನ್ನ ಬಗ್ಗೆ ಕೀಳಭಿಪ್ರಾಯ ಬರ್ತಿರ್ಬೋದು, ಆದರೆ ನನಗೇನೂ ಬೇಜಾರಿಲ್ಲ. ಯಾಕೆ ಅಂದರೆ ಅವನ ಜೊತೆ ನಾನು ಅನುಭವಿಸ್ತಾ ಇದ್ದೀನಿ. ಬೇಡದಿರೋ ವ್ಯಕ್ತಿ ಜೊತೆ ಗುರುತಿಸ್ಕೊಳ್ಳೋದು ಹಿಂಸೆ. ಮನ್ಸಿಗೆ ಬೇಡ ಅಂದರೂ ನನ್ನ ಹೆಸರು ಅವನ ಹೆಸರು ಜೊತೆ ಬೆಸ್ತ್ಕೊಂಡ್ಬಿಟ್ಟಿದೆ. ಅರ್ಥ ಆಗಲಿಲ್ವಾ? ಐ ಆಮ್ ಸ್ಟಿಲ್ ಹಿಸ್ ವೈಫ್. ಕಾನೂನು ಪ್ರಕಾರ ಅವನು ಒಂದಲ್ಲ ಎರಡಲ್ಲ 10 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು 50 ಲಕ್ಷ ಹೊಂದ್ಸೋಕ್ಕಾಗಲ್ಲ. ಅವನ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಬೇರೆ ದಾರಿನೇ ಇಲ್ಲ.
ಒಂದು, ನಿನ್ನನ್ನು ಕಳ್ಕೊಂಡು ನೋವು ಅನುಭವಿಸೋದು. ಇನ್ನೊಂದು, ನನ್ನ ಮುಂದೆ ಸೋತು ತಲೆ ತಗ್ಸೋದು. ಎರಡೂ ನನಗಿಷ್ಟನೇ. ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಪೂರ್ತಿ ಸಂತೋಷ ಸಿಗುತ್ತೆ ಅಂತ ಅನ್ಕೋಬೇಡ. ಇದೊಂಥರ ವಿಕೃತ ಆನಂದ ಅಂತಾರಲ್ಲ, ಅದು. ನನಗೂ ನಿಜವಾದ ಆನಂದ ಪಡಿಬೇಕು ಅಂತ ಆಸೆ. ಆದರೆ ನಾನು ಹೀಗೆ ಬೆಳೆದ್ಬಿಟ್ಟಿದ್ದೀನಿ. ಎಲ್ಲ ಒಳ್ಳೆ ಗುಣಗಳನ್ನ ಒಬ್ಬನಿಗೆ ಕೊಟ್ಟರೆ ಮನುಷ್ಯ ಬೆಳೆಯೋಕ್ಕೆ ಅವಕಾಶನೇ ಇರಲ್ಲ. ಅದಕ್ಕೆ ಪ್ರತಿ ಒಬ್ಬರಲ್ಲೂ ಏನಾದರೂ ಕೊರತೆ ಇದ್ದೇ ಇರುತ್ತೆ. ನಿಮ್ಮಲ್ಲಿರೋ ಕೊರತೆ ಬೇರೆಯವ್ರ ಕಷ್ಟ ದುಃಖದಲ್ಲಿ ನಿಮ್ಮ ಸುಖ ಆರಿಸೋದು. ಅದನ್ನು ಮೀರಿ ಯಾವತ್ತು ಬೆಳಿತೀರೋ ಆವತ್ತು ನೀವು ಸಂತೋಷವಾಗಿರ್ತೀರ, ನಿಮ್ಮ ಸುತ್ತ ಇರೋರು ಸಂತೋಷವಾಗಿರ್ತಾರೆ. ಸರಿ, ಹಾಗಾದರೆ ನೀನೊಂದು ಕೆಲಸ ಮಾಡು. ನೀನೇ ತ್ಯಾಗ ಮಾಡು. ಈಗಿಂದಾನೇ ಶ್ರೀಕಾಂತ್ನ ಬಿಟ್ಟು ಬದುಕೋದನ್ನ ಅಭ್ಯಾಸ ಮಾಡ್ಕೊ. ಕಷ್ಟ ಆಗತ್ತೆ ಅಲ್ವಾ? ಪ್ರಪಂಚನ ಬದಲಾಯಿಸೋದಕ್ಕಿಂತ ಮುಂಚೆ ಬದಲಾವಣೆ ನಮ್ಮಿಂದ ಪ್ರಾರಂಭ ಆಗಬೇಕು. ನನ್ನ ಮನಸ್ಸು ಸುಮ್ಮನೆ ಕಹಿ ಆಗಿಲ್ಲ. ಏನಾಯಿತು ಅಂತ ನಾನು ಹಿಂಗೆ ಹೇಳ್ತೀನಿ. ಅವತ್ತು ನನ್ನ ಹುಟ್ಟುಹಬ್ಬ. ನನ್ನ ಫ್ರೆಂಡ್ಸನ್ನೆಲ್ಲ ಮನೆಗೆ ಕರೆದಿದ್ದೆ. ನಾನವತ್ತು ತುಂಬ ಸಂತೋಷವಾಗಿದ್ದೆ. ನಾನು ಸಂತೋಷನ ದುಪ್ಪಟ್ಟು ಮಾಡೋದಕ್ಕೆ ಶ್ರೀಕಾಂತ್ ನನಗೊಂದು ಗಿಫ್ಟ್ ಕೊಟ್ಟ. ಅದನ್ನು ಇವತ್ತಿನ ತನಕ ಕಾಪಾಡ್ಕೊಂಡು ಬಂದಿದ್ದೀನಿ. ಏನು ಗೊತ್ತಾ, ಎಲ್ಲರ ಮುಂದೆ ಬಂದು ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ದ. ನನಗೆ ಹೇಗೆ ರಿಯಾಕ್ಟ್ ಮಾಡಲಿ ಅಂತಲೇ ಗೊತ್ತಾಗಿಲ್ಲ. ಅನುಮಾನ, ಪ್ರಶ್ನೆಗಳು ತುಂಬಿದ ಕಣ್ಣುಗಳು ನನ್ನನ್ನೇ ದಿಟ್ಟಿಸ್ತಾ ಇದ್ವು. ತಗ್ಸಿ ತಲೆ ಎತ್ತು ನೋಡಿದಾಗ ಖಾಲಿ ಮನೆ, ಉರಿತಾ ಇದ್ದಿದ್ದ ದೀಪಗಳು, ಕಣ್ಣೆದುರಿಗೆ ಡಿವೋರ್ಸ್ ಕೇಳಿದ ಶ್ರೀಕಾಂತ್ ಮಾತ್ರ. ಸುತ್ತ ಉರಿತಾ ಇದ್ದ ದೀಪದ ಬೆಳಕು ನನ್ನ ಮನಸ್ಸಲ್ಲಿ ಆವರಿಸ್ಕೊಂಡಿದ್ದ ಕತ್ಲೇನು ಹೋಗ್ಲಾಡ್ಸೋದಕ್ಕೆ ಪ್ರಯತ್ನ ಪಟ್ಟು ಸೋತು ಸುಮ್ಮನಾಯಿತು. ಅವತ್ತು ಆವರಿಸ್ಕೊಂಡಿದ್ದ ಕತ್ಲೆ ಜೊತೆಗೆ ಇವತ್ತು ಬದುಕ್ತಾ ಇದ್ದೀನಿ. ನಾನು ಅನುಭವಿಸಿದ ನೋವು, ಯಾತನೆ, ಹಿಂಸೆ ಅವನು ಅನುಭವಿಸಿದ್ರೆ ಮಾತ್ರ ಅದ್ರ ತೀವ್ರತೆ ಅರ್ಥ ಆಗೋದು. ಅನುಭವಿಸ್ಲಿ. ಐ ಹ್ಯಾವ್ ನೋ ರಿಗ್ರೆಟ್ಸ್. ಕರಗದಿರೋಷ್ಟು ಕಲ್ಲಾಗಿರೋ ಮನಸ್ಸಿನ ಜೊತೆ ಅವನು ಹೋರಾಡಬೇಕು. ನನಗೆ ಗೊತ್ತು ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ ಅಂತ. ಆದರೂ ನೀನು ಸಫರ್ ಮಾಡ್ತಿದ್ಯಾ. ನಾನಿಲ್ಲಿ ಯಾಕೆ ಬಂದೆ ಗೊತ್ತಾ? ನನ್ನ ನಾಲ್ಗೆಲಿ ಸೂಜಿ ಇದೆ, ಮಾತುಗಳು ಚುಚ್ತಾ ಇರುತ್ತವೆ. ನಾನು ನಿನ್ನನ್ನು ದ್ವೇಷಿಸ್ತಾ ಇದ್ದೀನಿ, ಅದಕ್ಕೆ ನೀನು ಸಂತೋಷ ಹಾಳು ಮಾಡೋಕ್ಕೆ ಬಂದಿದ್ದೀನಿ ಅಂತ ನೀನು ಅನ್ಕೋತಿರ್ಬೋದು. ಆದರೆ ನನಗೆ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ, ಕನ್ಸರ್ನ್ ಇದೆ. ಅದಕ್ಕೆ ಶ್ರೀಕಾಂತ್ ಏನಾದರೂ ನನ್ನಿಂದ ಡಿವೋರ್ಸ್ ತೊಗೊಂಡು ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬ್ಸಕ್ಕೆ ಬಂದರೆ ನೀನು ನಂಬೇಡ. ಇರೋ ವಿಷಯನ ಹೇಳ್ತಾ ಇದ್ದೀನಿ, ಮುಂದೆ ನೀನು ಸಫರ್ ಮಾಡೋದು ಬೇಡ ಅಂತ. ನಾನು ನಿನ್ನ ಫ್ರೆಂಡ್,
ನಾಟ್ ಯುವರ್ ಎನಿಮಿ. ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ತತ್ರಿಂತ ಧೀರೇನ ತದರಿನ ನಿರೆತೋ ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ, ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಭೋಗಿಶಯನ ಶ್ರೀ ಪುರಂದರ ವಿಠಲನ, ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ.